ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೋವಾ ವ್ಲಾಗ್ 2. ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಲೇಟ್ ಆತ್ರಿ. ಲೇಟ್ ಬಟ್ ನಾಟ್ ದ ಲೀಸ್ಟ್. ಸೊ ನಮ್ಮ ವ್ಲಾಗ್ ಹಂಗೆ ರೆಡಿ ಆಗ್ತಾನೆ ಇರ್ತೈತಿ, ನೀವು ಎಂಜಾಯ್ ಮಾಡ್ತಾನೆ ಇರಬೇಕು. ಸೊ ನಾವೆಲ್ಲ ಹೊಂಟಿದ್ವಿ ಅಂದ್ರೆ ಸೆಕೆಂಡ್ ಡೇಗೆ ಹೊರ ಹೊಂಟಿದ್ವಿ ಸ್ವಲ್ಪ ಅಡ್ಡಾಡೋಣ ಅಂತ ಹೇಳಿ. ಬಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 11:30 ಆಗಿತ್ತು. ವೆಲ್ಕಮ್ ಟು ಸೆಕೆಂಡ್ ವ್ಲಾಗ್. ಇವತ್ತು ನಾವು ಹೊಂಟಿವಿ ಸ್ವಲ್ಪ ಶಾಪಿಂಗ್ ಮಾಡಕ್. ಹಾಯ್ ಶೇ. ಹಲೋ. ಮಾನ್ಸೂನ್ ಸೀಸನ್ ಔಟ್ಫಿಟ್. ಲೆಟ್ಸ್ ಗೋ. ನಾಷ್ಟ ಗೀಷ್ಟ ಸ್ವಲ್ಪ ಮಾಡ್ಕೊಂಬರೋ ಅಂತ. ಸ್ವಲ್ಪ ಟೈಮ್ ಐತೆ ಅಂತ ಹೇಳಿ ಶಾಪಿಂಗ್ ಮಾಡಕ್ಕೆ ಬಂದಿದ್ವಿ. ಸೊ ಆನ್ ದ ವೇ ಬಾಗ ಬೀಚ್ ಕಡೆ ಬಂದಿದ್ವಿ. ಸೊ ಡಿಟರ್ಸ್ ಲೈನಾಗ ಎಲ್ಲರೂ ಮಸ್ತ್ ಶಾಪಿಂಗ್ ಲೈನ್ ಇರ್ತೈತಿ. ಸೊ ಎಲ್ಲ ಆಲ್ಮೋಸ್ಟ್ ಸಸ್ತಾ ರೇಟಾಗಿ ಸಿಗ್ತೈತಿ. ಸೊ ನಾವಿಲ್ಲಿ ಡ್ರೀಮ್ ಕ್ಯಾಚರ್ಸ್ ಅದು ಇದು ತೊಗೋಬೇಕಂತ ಬಂದಿದ್ವಿ. ಸೊ ಸ್ವಲ್ಪ ಹಿಂಗೆ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಊಟದ ಕಡೆ ಹೊಂಟ್ವಿ ನೋಡ್ರಿ. ನೆಕ್ಸ್ಟ್ ಒಂದು ಮಸ್ತ್ ಊಟ ಮಾಡೋಣ ಅಂತ ಹೇಳಿ ಕಾಕೇದಿ ಹಟ್ಟಿಗೆ ಬಂದಿದ್ವಿ ರೀ. ಆ್ಯಕ್ಚುಲಿ ಬೆಂಗಳೂರಿನಾಗೂ ಐತಿದೆ. ನಮ್ಮ ಪ್ರಿಯಲ್ಲ ಕಾಕೆ ಸ್ಪೆಷಲ್ ತರಿಸಿಬಿಟ್ಟಿದ್ಲು 4 ಪೀಸ್ ರೋಟಿ ಕೊಟ್ಬಿಟ್ಟಿದ್ರು ಎಷ್ಟು ದೊಡ್ಡದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಷ್ಟು ದೊಡ್ಡ ಬಂದೈತಿ. ಸೊ ಎಲ್ಲರೂ ತಿಂದ್ವಾ, ಮಜಾ ಮಾಡಿ ಚಾಪೋರ ಫೋರ್ಟಿಗೆ ಹೋಗಿದ್ವಿ ನೆಕ್ಸ್ಟ್ ಡೆಸ್ಟಿನೇಷನ್. ಚಪೋರಾ ಫೋರ್ಟ್. ಬಂದು ಚಪೋರಾ ಫೋರ್ಟ್. ಹಾಯ್ ಗಾಯ್ಸ್ ಚಪೋರಾ ಫೋರ್ಟಿಗೆ ಬಂದ್ವಿ. ಏನಿಲ್ಲ ಆಯ್ತು ಚಪೋರಾ ಫೋರ್ಟ್ ಬನ್ನಿ. रेनकोट यूज ಆಗಕತ್ತಿ. देखो ऐसे करने का इसलिए ಒಳ ನಡಿಲೇ ಜಲ್ದಿ. ಎಲ್ಲ ನಿಂದ್ರ ರೇನ್ಕೋಟ್ನಾಗ ಟ್ರೈನ್ನಾಗ कोई मिल गया ಹಂಗ ಕಾಂತಾರ ಎಲ್ಲ जादू ಇಲ್ಲಿ ಹಾಕೋಬೇಕಿತ್ತು ಕರೆಕ್ಟ್ ಆಗಿತ್ತು. ಚಪೋರಾ ಫೋರ್ಟಿಗೆ ಹೊಂಟಿನ ಲಾಸ್ಟ್ ಟೈಮ್ ಅಂತಿದ್ದೆ, ಮತ್ತೆ ಹೊಂಟಿನಿ. ತೋರಿಸ್ತೀನಿ ಚಪೋರಾ ಫೋರ್ಟ್. ಸೊ ವಿ ಆರ್ ಗೋಯಿಂಗ್ ಅಹೆಡ್. ಭಾಳ ಜನ ಬಂದಾರ ಇವತ್ತು ಸಾಟರ್ಡೆ ಅಂತ ಹೇಳಿ. ಸೊ ನಾವು ಹೊಂಟೀವಿ ಚಪೋರಾ ಫೋರ್ಟ್ ಆಫ್ಟರ್ ಲಾಂಗ್ ಗ್ಯಾಪ್ ಊಟ ಮಾಡ್ಕೊಂಡು. ಆ್ಯಕ್ಚುಲಿ ಭಾಳ ಸ್ಟೆಪ್ಸ್ ಇದ್ವಿ, ಇಲ್ಲಿಂದ ಹತ್ಕೊಂಡು ಹೋಗಬೇಕು ಮೇಲೆ. ಸೊ ಮೇಲೆ ಅದು ಕೂಡ ಫುಲ್ ಮಸ್ತ್ ವ್ಯೂ ಐತಿ. ನಾವೆಲ್ಲರೂ ಇಲ್ಲಿ ಹತ್ತುವಾಗ ಬ್ಯಾಸ್ರ ಆಗ್ಬಿಟ್ಟೈತಿ ನಮಗೆ, ಅಂದ್ರೆ ಫುಲ್ ಊಟ ಮಾಡಿ ಬಂದುಬಿಟ್ಟಿದ್ವಿ. ಸೊ ಇಲ್ಲಿಂದ ಮೇಲೆ ಹೋದ ಕೂಡ ನಮ್ಗೆ ಭಾರಿ ವ್ಯೂ ಸಿಗ್ತೈತಿ. ಸೊ ಇಲ್ಲಿ ಫಿಲ್ಮ್ ಶೂಟ್ ಮಾಡ್ಯಾರ, ಯಾವ ಫಿಲ್ಮ್ ಶೂಟ್ ಮಾಡ್ಯಾರ ಅಂತ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಆಮೇಲೆ ಇದು ಭಾಳ ಫೇಮಸ್ಸು ಐತಿ. ಸೊ ಇದೇ ನೋಡತ್ತೀರಿ, ಇದು ಎಂಟ್ರೆನ್ಸ್ ಐತಿ ಚಪೋರಾ ಫೋರ್ಟ್ದ. ಆಮೇಲೆ ಇಲ್ಲಿ ಸ್ವಲ್ಪ ರಿನೋವೇಟ್ ಮಾಡಾಕತ್ತಾರ ಎಲ್ಲಾನು. ಸೊ ಚಪೋರಾ ಫೋರ್ಟ್ ಅದು ಹೋಗ್ಬಿಟ್ಟೈತಿ, ಇಲ್ಲೇನು ಬರ್ದಾರ ಅಂತ. ಸೊ ನೀವು ಬಂದ್ರೆ ಚಪೋರಾ ಫೋರ್ಟಿಗೆ ವಿಸಿಟ್ ಮಾಡ್ರಿ. ನೋಡ್ರಿ ದಿಲ್ ಚಾಹತಾ ಹೈ ಒಳಗಿರೋದ ಸೀನ್. ಆಮೇಲೆ ಈ ಕಡೆ ನೋಡ್ರಿ, ಮುಂದೆ ನೋಡಿದ್ರ ಅಂದ್ರೆ ನಾವು ಸಮುದ್ರ ಐತಿ ಆ ಕಡೆಯಿಂದ. ಸೊ ಇದು ಪಾಯಿಂಟ್ನಾಗ ಫಿಲ್ಮ್ ಶೂಟ್ ಮಾಡ್ಯಾರ. ಈಗ ನಾ ಅಲ್ಲೇ ಹೋಗಿ ತೋರಿಸ್ತೀನಿ ನಿಮ್ಗೆ ಏನೇನು ಐತಿ ಅಂತ. ಲೆಟ್ಸ್ ಗೋ. So to see this view, they are not even contact. Give you not up in hotel. ಸೊ ಅಲ್ಲಿಂದ ಝೂಮ್ ಹಾಕಿದ್ವಲ್ಲ ಫೋನಾಗ. ಸೊ ಅಲ್ಲಿ ನೋಡೋಣ ಅಂತ ಹೇಳಿ ಸ್ವಲ್ಪ ಟ್ರೆಕ್ ಮಾಡ್ಕೊಂಡು ಕೆಳಗೆ ಹೊಂಟಿದ್ವಿ. ಸೊ ಇಲ್ಲಿ ಸ್ಮಾಲ್ ಟ್ರೆಕ್ ಐತಿ, ಅಲ್ಲಿ ಹೋಗಿ ಕೂತಂದ್ರೆ ಫುಲ್ ಪೀಸ್ ವೈಬ್ ಬರ್ದಿದೆ. ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಏನೈತಿ. ಇಲ್ಲಿ ನಮ್ಮ ಹುಡುಗರು ಅಂತ ಆಡಾಕೊಂತ ನಿಂತಿದ್ರು. ಸೊ ಫೈನಲಿ ಅಲ್ಲಿ ಪೀಕ್ ಪಾಯಿಂಟಿಗೆ ಬಂದಿದ್ವಿ ನೋಡ್ರಿ. ಇಲ್ಲಿ ಏನು ಕೆಳಗೆ ನೋಡ್ತೀವಿ, ಅಲ್ಲೇ ಫುಲ್ ಸಮುದ್ರ ಐತಿ. ಸೊ ದಿಸ್ ವಾಸ್ ಅಮೇಝಿಂಗ್ ವ್ಯೂ ಇತ್ತು ಇಲ್ಲಿಂದ. ಫೈನಲಿ ಪೀಸ್ ಪಾಯಿಂಟಿಗೆ ಬಂದಿದೆ ನೋಡ್ರಿ. ಎಲ್ಲರೂ ಅಲ್ಲಿಂದ ನಡ್ಕೊಂತ ಬಂದ್ವಿ. ಸೊ ಅಲ್ಲಿಂದ ಫೋರ್ಟ್ ಇಂದ ಇಲ್ಲಿ ನಡ್ಕೊಂಡ್ ಬಂದ್ವಿ ನಾವು. ಬರ್ಬೇಕಂದ್ರೆ ಇಷ್ಟು ಮಸ್ತ್ ವ್ಯೂ ಐತಿ. ಫುಲ್ ಕವರೇಜ್ ಇಸ್ ಫುಲ್ ಆಫ್ ಸಿ. ಅಲ್ಲಿನೂ ಮಂದಿ ಕುಂತಾರ, ಅಲ್ಲಿ ಬಟ್ ಇಲ್ಲಿ ಬಂದ್ ಬಾರಿ ಟಾಪ್ ನಾಚ್. ಬಂದೇ ಇಲ್ಲ. ಮಸ್ತ್ ಸ್ವಲ್ಪ ದಿಲ್ ಚಾಹತಾ ಹೈ ಅಂತ ಹೇಳಿ ಫೋಟೋಶೂಟ್ ಮಾಡಿದ್ವಿ. ಸೊ ದ ಟೈಮ್ ಸ್ಪೆಂಡ್ ವಿತ್ ದೀಸ್ ಗೈಸ್ ಆರ್ ಅಮೇಝಿಂಗ್ ಅನ್ಸುತ್ತೆ. ಯಾವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಯಾವುದೇ ಟ್ರಿಪ್ ಮಿಸ್ ಮಾಡಬೇಡ್ರಿ. ಮತ್ತು ವಾಪಸ್ ಕೆಳಗಡೆ ಬಂದು ಕೋಕೋನಟ್ ವಾಟರ್ ಪಾರ್ಟಿ ಮಾಡಿದ್ವಿ ಇವತ್ತು, ಡಿಹೈಡ್ರೇಟ್ ಆಗಬಾರ್ದು ಅಂತ ಹೇಳಿ. ಬಟ್ ಭಾಳ ಕಾಸ್ಟ್ಲಿ ಇದ್ರಿ, 80 ರೂಪಾಯಿ ಅಂತ.
ನಮ್ಮ ಜೊತೆ ನಮ್ಮ ಗಾಡಿನೂ ವೈಬ್ ಮಾಡೋಕತ್ತಿತ್ತು. ಸೊ ಫುಲ್ ಡ್ಯಾನ್ಸ್ ಮಾಡೋದಿತ್ತು ಕಾರ್ ಕೂಡ. ನಾವೆಲ್ಲರೂ ಮಜಾ ಮಾಡ್ಕೊತ ನಮ್ಮ ನೆಕ್ಸ್ಟ್ ಡೇ ಹೊಂಟಿದ್ವಿ. ಸೊ ನಾವು ಹೋಗಿದ್ವಿ ಗೈಸ್ ಇವತ್ತು ನಾವು ಬೇರೆ ಸ್ಟೇಗೆ ಬಂದಿವಿ. ಒಂದು ಸ್ಟೇಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವಾಗ ಶ್ರೇಯಾ ಬುಕ್ ಮಾಡ್ಯಾಳ ಸ್ಟೇ. ವೆಲ್ಕಮ್ ಫಾರ್ ಸ್ಟೋನ್ ವುಡ್ಸ್. ಸೊ ಬಂದ ಕೂಡ ಮಸ್ತ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿರಿ ಇವ್ರು. ಮಸ್ತ್ ನಿನ್ನೆ ಎಲ್ಲ ಹೋಗಿದ್ವಿ, ಬಟ್ ಇವತ್ತು ಸ್ಟೇ ಹೋಗಿದ್ವಿ. ಸೊ ಮಸ್ತ್ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಆಮೇಲೆ ಭಾಳ ಮಸ್ತ್ ಸರ್ವಿಸು ಇತ್ತು. ಸೊ ಇದೇ ನೋಡತ್ತೀರಿ, ನಾವು ರೆಸಾರ್ಟಿಗೆ ಬಂದಿದ್ವಿ, ಹೊಸದು ವೈಟ್ ವುಡ್ ರೆಸಾರ್ಟ್. ಬಜೆಟ್ ಫ್ರೆಂಡ್ಲಿ ಐತಿ, ವೆರಿ ವೆಲ್ ಡಿಸೈನ್ ಮಾಡ್ಯಾರ, ಕ್ಯೂಟ್ಸ್ ಐತಿ, ಚಲೋ. ನೀವು ಬರ್ಬೋದು ಇಲ್ಲೇ. ಪರ್ ಪರ್ಸನ್ ನನಗೆ 1.5 ಅದು ಬರ್ತೈತಿ ಪರ್ ಡೇ. ಭಾರಿ ಚಂದ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿದ್ದಾರೆ. ಇವ್ರ ಸರ್ವಿಸ್ನ ಭಾಳ ಚಂದ ಕೊಟ್ಟಿದ್ರಿ. ಮಲ್ಲಿ ತನಕ ಬಂದು ಬ್ಯಾಗ್ ಎಲ್ಲ ಪಿಕಪ್ ಮಾಡಿ ಆಮೇಲೆ ಡ್ರಾಪು ಮಾಡಿದ್ರು ಬ್ಯಾಗ್ಸ್ನೆಲ್ಲ. ಸೊ ಭಾಳ ಚಂದ ಸರ್ವಿಸ್ ಕೊಟ್ಟಿದ್ರು. ಆಮೇಲೆ ಭಾಳ ಚಂದ ಮೇಂಟೈನು ಮಾಡಿದರು. ಇದೇನೈತಲ್ಲ ಇದು ನಮ್ಮ ಸ್ಟೇ ಇತ್ತು ಇವತ್ತು. ಅಪ್ಪರ್ ಸ್ಟೇ ಮತ್ತು ಬಿಲೋ ಸ್ಟೇ ಎರಡು ನಮ್ಗೆ ಇತ್ತು. ಸೊ ಗರ್ಲ್ಸ್ ನಾವು ಎರಡು ಸ್ಟೇ ತೊಗೊಂಡಿದ್ವಿ. ओके ठीक है भाई, थैंक यू. अरे है हमारा स्टे. ಸೊ ಇವತ್ತಿನ ಸ್ಟೇ ಇಲ್ಲೇ ಐತಿ, ನಿನ್ನೆ ಮುಗಿಸಿದ್ವಿ. ಸೊ ಇವತ್ತಿನ ಸ್ಟೇ ಇವತ್ತು ಇಲ್ಲೇ. ವಾಪಸ್ ಪಟ್ ಅಂತ ರೆಡಿಯಾಗಿ ನಾವು ಹೊಂಟಿದ್ವಿ ಈಗ ಟೊಮ್ಯಾಟೋಸ್ಗೆ, ರಾತ್ರಿ ಕೆಫೆಗೆ. ಗೈಸ್ ಈಗ ನಾವು ಕೆಫೆ ಹೊಂಟೇವಿ. ವೇರ್ ಆರ್ ವಿ ಗೋಯಿಂಗ್ ಗರ್ಲ್ಸ್? ಕೆಫೆ ಟೊಮ್ಯಾಟೋಸ್. ಟೊಮ್ಯಾಟೊ ಕೆಫೆ. ಸೊ ವಿ ಆಲ್ ಆರ್ ಲುಕಿಂಗ್ ಲೈಕ್ ಟೊಮ್ಯಾಟೋಸ್. We're looking like cherries, right? I'm looking like what? Hot. So let's go guys. I'm very excited for tomatoes. ಇವರೆಲ್ಲರೂ ಹೋಗೋಕ್ಕಿಂತ ಜಾಸ್ತಿ ಡಿಸ್ಕಸ್ ಮಾಡೋದು ಜಾಸ್ತಿ ಆಗ್ತೈತ್ರಿ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅನ್ಕೊಂತ. ಸೊ ಫೈನಲಿ ಎಲ್ಲೋ ಒಂದು ಡಿಸೈಡ್ ಮಾಡಿ ಟೊಮ್ಯಾಟೋಸ್ಗೆ ಹೊಂಟಿದ್ವಿ. ಫೈನಲಿ ಟೊಮ್ಯಾಟೋಸ್ ಬಂದಿದ್ವಿ ಎಲ್ಲರೂ ರೆಡಿಯಾಗಿ. ಸೊ ಇಲ್ಲಿ ಕವರ್ ಚಾರ್ಜಸ್ ಇತ್ತು ಸಮ್ 1000 per person. ಸೊ ಎಲ್ಲನೂ ಕವರ್ ಆಗ್ತೈತಿ, ಇನ್ಕ್ಲೂಡಿಂಗ್ ಫುಡ್ ಆ್ಯಂಡ್ ಎವ್ರಿಥಿಂಗ್. ಮಸ್ತ್ ಡ್ಯಾನ್ಸ್ ಫ್ಲೋರ್ ಇತ್ತು, ಮಸ್ತ್ ಗಾನ ಹಾಕಿದ್ರು. ಸೊ ಮಜಾ ಮಾಡಿಬಿಟ್ವಿ ನಾವಂತೂ ಕುಣಿದಾಡಿ. ಡ್ಯಾನ್ಸಸ್ ಕೂಡ ಮಸ್ತ್ ಡ್ಯಾನ್ಸ್ ಮಾಡಕತ್ತಿದ್ರು. ಸೊ ಫುಲ್ ಫೇರಿ ಟೇಲ್ಸ್ ಏಂಜಲ್ ಕತೆ ಕಾಣಕತ್ತಿದ್ರು. ಅವ್ರೆ ಫುಲ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಬಂದಿದ್ರು. ಸೊ ವಿ ಎಂಜಾಯ್ಡ್ ಅ ಲಾಟ್. ಸೊ ದಿಸ್ ವಾಸ್ ಅ ಮೆಮೊರೇಬಲ್ ಡೇ ಫಾರ್ ಅಸ್. ಇವತ್ತು ಸೆಕೆಂಡ್ ಡೇ ಇತ್ತು, ಮಜಾನ ಮಾಡಿದ್ವಿ, ಊಟ ಮಾಡಿದ್ವಿ, ಕುಣಿದಾಡಿದ್ವಿ.